ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯಿ ಅವರು ತಿಳಿಸಿಕೊಡುವಂತೆ ಅವಿನಾಶಿ ರಾಮ ಎಲ್ಲಿದ್ದಾನೆ ಹಾಗೂ ರಾಮ ಮತ್ತು ಕೃಷ್ಣ ಯಾರ ಅವತಾರವಾಗಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಅವಿನಾಶಿ ರಾಮನನ್ನು ಜ್ಞಾನ ಮಾರ್ಗದಿಂದ ಹೇಗೆ ಕಂಡುಕೊಳ್ಳುವುದು? ಇಂದು ಅಯೋಧ್ಯೆಯಲ್ಲಿ ರಾಮಲಲಾನ ಮೂರ್ತಿಯು ಪ್ರತಿಷ್ಠಾಪನೆಯಾಗಿದ್ದು ಇದರ ಮಹತ್ವವೇನು ಹಾಗೂ ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೇಗೆ ಬರಬೇಕು, ನಿಜವಾದ ಭಕ್ತಿ ಎಂದರೆ ಏನು, ಇದನ್ನೆಲ್ಲ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ರಾಮ ಹಾಗೂ ಕೃಷ್ಣರ ಅವತಾರಗಳ ಮಹತ್ವವೇನು ಮತ್ತು ರಾಮ ಎನ್ನುವಂತಹ ಹೆಸರಿನ ಅರ್ಥವೇನು, ಇದನ್ನೆಲ್ಲ ತಿಳಿದುಕೊಳ್ಳುವುದು ಜ್ಞಾನ ಮಾರ್ಗ ಹಾಗೂ ಭಕ್ತಿ ಮಾರ್ಗ ಈ ಎರಡೂ ಮಾರ್ಗಗಳಲ್ಲಿ ಬಹಳ ಮುಖ್ಯವಾದಂತಹ ವಿಷಯವಾಗಿದೆ. ಜ್ಞಾನ ಮಾರ್ಗದಲ್ಲಿರುವವರಿಗೆ ಸಹಜವಾಗಿಯೇ ಆಲ್ಮೈಟಿ ಯಾರು ಹಾಗೂ ಆಲ್ಮೈಟಿಯೊಂದಿಗೆ ಕೃಷ್ಣನ ಸಂಬಂಧವೇನು ಎನ್ನುವುದು ತಿಳಿದು ಬರುತ್ತದೆ. ಇನ್ನು ಭಕ್ತಿ ಮಾರ್ಗದಲ್ಲಿ ಇರುವವರು ರಾಮ ಹಾಗೂ ಕೃಷ್ಣನ ನಾಮವನ್ನು ಜಪಿಸುತ್ತಿದ್ದಾರೆ, ಭಕ್ತಿಯನ್ನು ಮಾಡುತ್ತಿದ್ದಾರೆ. ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಹೇಗೆ ಅವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ, ಇದೆಲ್ಲ ನೀವು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳುವಿರಿ. ಶ್ರೀರಾಮ ಹಾಗೂ ಕೃಷ್ಣ ಇವರಿಬ್ಬರು ಆಲ್ಮೈಟಿಯ ಅವತಾರಗಳಾಗಿದ್ದಾರೆ. ಹಿಂದೂ ಧರ್ಮದಲ್ಲಿ ಇವರನ್ನು ವಿಷ್ಣುವಿನ ಅವತಾರ ಎನ್ನುತ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ಅಥವಾ ಬೇಹದ್ನ ಜ್ಞಾನ ಮಾರ್ಗದಲ್ಲಿ ಇವರು ಆಲ್ಮೈಟಿ ಅಥಾರಿಟಿಯ ಅವತಾರವಾಗಿದ್ದಾರೆ. ರಾಮಾಯಣದಲ್ಲಿ ರಾಮನ ಸಾಕಾರಿ ಅವತಾರದ ಬಹಳಷ್ಟು ವರ್ಣನೆ ಅಲ್ಲಿ ಸಿಗುತ್ತದೆ. ಆದರೆ ಸಾಕಾರದಲ್ಲಿ ಅವಿನಾಶಿ ಸರ್ವಶಕ್ತಿಮಾನ್ ರಾಮನನ್ನು ಕಾಣುವುದು ಪರಮ ಜ್ಞಾನವಾಗಿದೆ. ಮನಸ್ಸಿನ ಭಾವನೆಯಿಂದ ಭಕ್ತಿಯು ಸೃಷ್ಟಿಯಾಗುತ್ತದೆ. ಸಾಕಾರಿ ರೂಪವನ್ನು ನೋಡುವುದು, ಗುಣಗಾನ ಮಾಡುವುದು ಇದು ಭಕ್ತಿಯಾಗಿದೆ. ಆದರೆ ಬುದ್ಧಿಯ ಶುದ್ಧತೆಯಿಂದ ಪರಮ ಜ್ಞಾನವನ್ನು ಪಡೆಯುವುದನ್ನು ಜ್ಞಾನ ಮಾರ್ಗ ಎನ್ನುತ್ತೇವೆ. ಯಾವುದು ಬುದ್ಧಿಯನ್ನು ಚಿಂತನ ಮಂಥನದಿಂದ ಶುದ್ಧ ಮಾಡಿ ತನ್ನ ಬುದ್ಧಿಯನ್ನು ಪರಮ ತತ್ವದಿಂದ ತುಂಬಿಸಿಕೊಳ್ಳುತ್ತದೆಯೋ ಅದುವೇ ಪರಮ ಸತ್ಯ ಜ್ಞಾನವಾಗಿದೆ. ನಮ್ಮ ಸನಾತನ ಶಾಸ್ತ್ರಗಳಲ್ಲಿ ಆದಿ ಋಷಿ ಮುನಿಗಳು ಸಾಕಾರ ರಾಮ ಹಾಗೂ ನಿರಾಕಾರ ರಾಮನ ಜ್ಞಾನವನ್ನು ನೀಡಿದ್ದಾರೆ. ಯಾರು ಅವಿನಾಶಿ ನಿರಾಕಾರ ಪರಬ್ರಹ್ಮ ರಾಮನಾಗಿದ್ದಾನೆಯೋ ಅವನೇ ದಶರಥ ನಂದನ ಸಾಕಾರಿ ರಾಮನಾಗಿ ಪ್ರಕಟವಾಗಿದ್ದಾನೆ ಎನ್ನುವಂತಹ ಜ್ಞಾನ ಆಧ್ಯಾತ್ಮದಲ್ಲಿ ವರ್ಣನೆ ಮಾಡಲಾಗಿದೆ. ಆದರೆ ಸಮಯ ಕಳೆಯುತ್ತಾ ಈ ಆದಿ ಸನಾತನ ಜ್ಞಾನವು ಮಾಯವಾಗುತ್ತಾ ಹೋಯಿತು. ನಂತರ ಯಹೂದಿ, ಮುಸಲ್ಮಾನ, ಕ್ರಿಶ್ಚಿಯನ್ ಈ ರೀತಿ ಅನೇಕ ಧರ್ಮಗಳು ಬರತೊಡಗಿದವು. ಸನಾತನ ಧರ್ಮದ ರಾಮನನ್ನು ನಿಕೃಷ್ಟವಾಗಿ ಕಾಣಲು ಹಾಗೂ ರಾಮನ ಸಾಕಾರಿ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಜನ ರಾಮನನ್ನು ಅಪಹಾಸ್ಯ ಮಾಡತೊಡಗಿದರು. ನಂತರ ಬಂದಂತಹ ಧರ್ಮಗಳಲ್ಲಿ ಬಹಳಷ್ಟು ಜನರಲ್ಲಿ ಆತ್ಮಶಕ್ತಿ ಕಡಿಮೆ ಇದ್ದುದರಿಂದ ಆ ಧರ್ಮದ ಜನಗಳಿಗೆ ರಾಮನ ಸಾಹಸಗಳು, ಸಾಧನೆಗಳು ತಿಳಿದು ಬರಲಿಲ್ಲ. ಹೀಗಾಗಿ ರಾಮನ ದಿವ್ಯ ಕರ್ಮಗಳನ್ನು ಪರಿಹಾಸ ಮಾಡತೊಡಗಿದರು. ಜನ ಜ್ಞಾನವನ್ನು ತಿಳಿದುಕೊಳ್ಳಲಿಲ್ಲ, ಭಕ್ತಿಯನ್ನು ಸಹ ಮಾಡಲಿಲ್ಲ. ಘೋರ ಅಂಧಕಾರ ಆವರಿಸತೊಡಗಿತು. ಭಕ್ತಿಯ ಫಲವೇ ಜ್ಞಾನ. ಆದರೆ ನಿಜವಾದ ಭಕ್ತಿ ಯಾರೂ ಮಾಡಲಿಲ್ಲ. ಆತ್ಮವು ಬ್ರಹ್ಮಸ್ವರೂಪವಾಗಿದೆ, ನಾನೇ ಬ್ರಹ್ಮನಾಗಿದ್ದೇನೆ ಎಂದು ಸನಾತನದಲ್ಲಿ ಹೇಳಲಾಗಿದೆ. ಇನ್ನು ಅನ್ಯ ಧರ್ಮದಲ್ಲಿ ಗಾಡ್ ಈಸ್ ಲೈಟ್ ಎಂದು ಹೇಳಲಾಯಿತು. ಆ ಲೈಟ್ ಸ್ವರೂಪದಿಂದ ಮನುಷ್ಯನೇ ಬೇರೆಯಾಗಿದ್ದಾನೆ, ಮನುಷ್ಯ ಪಶುವಿನಿಂದ ಆಗಿದ್ದಾನೆ ಎಂದು ಸಹ ಹೇಳಲಾಯಿತು. ಅನ್ಯ ಧರ್ಮದಲ್ಲಿ ತಮೋ ಪ್ರಧಾನತೆ ಬಹಳಷ್ಟು ಪ್ರಚಾರಕ್ಕೆ ಬರತೊಡಗಿತು. ಜನರ ಬುದ್ಧಿ ತಮೋ ಪ್ರಧಾನವಾಗತೊಡಗಿತು. ನಾವು ಬ್ರಹ್ಮಸ್ವರೂಪರಾಗಿದ್ದೇವೆ ಎಂದವರನ್ನು ಜನ ಸಹಿಸಲಿಲ್ಲ. ಅವರ ಹತ್ಯೆಗಳು ಆಗತೊಡಗಿದವು. ಇದೆಲ್ಲವೂ ಇತಿಹಾಸದಲ್ಲಿಯೂ ಹೇಳಿದೆ. ಇಸ್ಲಾಂ ಧರ್ಮದವರು ಮಂದಿರಗಳನ್ನು ಧ್ವಂಸ ಮಾಡತೊಡಗಿದರು, ಮೂರ್ತಿ ಪೂಜೆಯನ್ನು ಅಲ್ಲಗಳೆದರು.
ಇದನ್ನೆಲ್ಲ ನಾವು ಇತಿಹಾಸದಲ್ಲಿ ಓದುತ್ತೇವೆ. ಧರ್ಮದ ಹೆಸರಿನಲ್ಲಿ ಅಧರ್ಮವು ತಾಂಡವವಾಡತೊಡಗಿತು. ಸ್ತ್ರೀಯರಿಗೆ ಬೆಲೆಯೇ ಕೊಡದಂತಾಯಿತು. ಈಗ ಇದೆಲ್ಲವೂ ಅತಿರೇಕಕ್ಕೆ ಹೋಗಿ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಶಾಸ್ತ್ರ ಹಾಗೂ ಸನಾತನ ಧರ್ಮವು ನಿಧಾನವಾಗಿ ಮಾಯವಾಗುತ್ತಾ ಬಂದಿತು. ಎಲ್ಲರೂ ಅವಿನಾಶಿ ರಾಮನನ್ನು ಸಹ ಮರೆತು ಬಿಟ್ಟರು. ಬ್ರಹ್ಮನ ಕಾನ್ಸೆಪ್ಟ್ ಹಾಗೂ ಪುರುಷ ಪ್ರಕೃತಿಯರ ಜ್ಞಾನ ಕ್ರಮೇಣವಾಗಿ ತಮೋಪ್ರಧಾನ ವಿಧರ್ಮಿ ಆತ್ಮಗಳ ಪ್ರಭಾವಕ್ಕೆ ಒಳಗಾಗತೊಡಗಿತು. ಬ್ರಹ್ಮ ಅಂದರೆ ಏನು, ಪುರುಷ ಪ್ರಕೃತಿ ಇದ್ಯಾವುದೂ ತಿಳಿಯದೆ ಬಂದಾಗ ರಾಮನಾಮದ ಬಗ್ಗೆ ಅಪಪ್ರಚಾರಗಳು ನಡೆದವು. ವಿಧರ್ಮಿಗಳ ಒಂದೇ ಒಂದು ಉದ್ದೇಶವೆಂದರೆ ತಮ್ಮ ಧರ್ಮದ ಪ್ರಚಾರ ಮಾಡುವುದು. ಹೀಗಾಗಿ ಎಲ್ಲ ರೀತಿಯ ನಿಂದನೆಗಳು ನಡೆದವು. ಆದರೆ ಈಗ ಧರ್ಮ ಸ್ಥಾಪನೆಯ ಕಾರ್ಯ ಈ ಭೂಮಿಯ ಮೇಲೆ ನಡೆಯುತ್ತಿದೆ. ಅಂದರೆ ಆದಿ ಸನಾತನ ಧರ್ಮದ ಸ್ಥಾಪನೆಯಾಗುತ್ತಿದೆ. ಇದು ರಾಮಲಲಾನ ಮೂರ್ತಿಯ ಸ್ಥಾಪನೆಯ ಮುಖಾಂತರ ಆರಂಭವಾಗಿದೆ. ಎಲ್ಲರೂ ಸಾಕಾರಿ ರಾಮನ ಮೂರ್ತಿಯಲ್ಲಿ ದಿವ್ಯತೆಯ ಅನುಭವವನ್ನು ಪಡೆಯುತ್ತಿದ್ದಾರೆ. ಜನರೆಲ್ಲ ಈಗ ಅಯೋಧ್ಯೆ ಕಡೆಗೆ ತೆರಳಿದ್ದಾರೆ. ಆ ದಿವ್ಯ ರಾಮನ ಮೂರ್ತಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಸಾಕಾರಿ ರಾಮನ ಮೂರ್ತಿಯಲ್ಲಿ ದಿವ್ಯತೆಯ ಅನುಭವವನ್ನು ಜನ ಪಡೆಯುತ್ತಿದ್ದಾರೆ. ತಮ್ಮ ಧರ್ಮಗಳನ್ನು ಶ್ರೇಷ್ಠ ಎಂದು ಸಾಧಿಸುವಗೋಸ್ಕರ ವಿಧರ್ಮಿಗಳು ಏಕ್ ರಾಮ್ ದಶರಥ್ ಕಾ ಬೇಟಾ, ಏಕ್ ರಾಮ್ ಘಟ್ ಘಟ್ ಮೇ ಲೇಟಾ, ಏಕ್ ರಾಮ್ ಜಗತ್ ಪಸಾರ, ಏಕ್ ರಾಮ್ ಸಬ್ಸೆ ನ್ಯಾರ ಎಂದು ಹೇಳುತ್ತಿದ್ದಾರೆ. ಈ ರೀತಿ ಹೇಳುವುದರ ಮುಖಾಂತರ ಸಾಕಾರಿ ರಾಮನೇ ಬೇರೆ ಹಾಗೂ ಅವಿನಾಶಿ ರಾಮನೇ ಬೇರೆ ಎನ್ನುವಂತಹ ಕಲ್ಪನೆಯನ್ನು ಎಲ್ಲರಲ್ಲಿಯೂ ತುಂಬಲಾಯಿತು. ಏಕ್ ರಾಮ್ ದಶರಥ್ ಕಾ ಬೇಟಾ ಅಂದರೆ ದಶರಥ ಪುತ್ರನಾಗಿ ಬಂದಂತಹ ಸಾಕಾರಿ ರೂಪನು, ಅಂದರೆ ಆ ಶ್ರೀರಾಮನು ಆಲ್ಮೈಟಿಯ ಅವತಾರನಾಗಿದ್ದ ಹೊರತು ಸಾಧಾರಣ ಗುರು ಗೋಸಾಯಿಗಳಂತೆ ಧರ್ಮ ಪ್ರಚಾರಕನಾಗಿ ಈ ರಾಮ ಬರಲಿಲ್ಲ. ಅವನ ಕಾರ್ಯಗಳು, ಸಂಕಲ್ಪಗಳು ಎಲ್ಲವೂ ದಿವ್ಯವಾಗಿತ್ತು. ಸಂಪೂರ್ಣ ಈ ಭೂಮಿಯ ಮೇಲೆ ರಾಮ ರಾಜ್ಯವನ್ನು ಸ್ಥಾಪಿಸಿದ ಆ ರಾಮ. ಇದನ್ನು ವಿಧರ್ಮಿಗಳು ತಿಳಿದುಕೊಳ್ಳಲಿಲ್ಲ. ಶ್ರೀರಾಮನ ದಿವ್ಯ ಸ್ವರೂಪ ಹಾಗೂ ದಿವ್ಯ ಕರ್ಮಗಳು ಪ್ರಕೃತಿಯಲ್ಲಿ ದಿವ್ಯತೆಯನ್ನು ತುಂಬಿತ್ತು. ಇದರಿಂದ ರಾಮ ರಾಜ್ಯ ಸ್ಥಾಪನೆಯಾಗಿತ್ತು. ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎನ್ನಲಾಗುತ್ತಿತ್ತು. ಅವನ ಪ್ರತಿಯೊಂದು ಕಾರ್ಯವು ಪ್ರಕೃತಿಗೆ ಆನಂದವನ್ನು ನೀಡುತ್ತಿತ್ತು. ರಾಮನ ಜನ್ಮ ಪ್ರಕೃತಿಗೆ ಆನಂದವನ್ನು ನೀಡಲೆಂದೇ ಆಗಿತ್ತು. ಪ್ರಕೃತಿಯಲ್ಲಿ ಎಷ್ಟು ದಿವ್ಯತೆ ತುಂಬಿತ್ತು ಎಂದರೆ ಅಂದಿನ ಮನುಷ್ಯರಲ್ಲಿ ವಿಕಾರವೆನ್ನುವುದೇ ಇರಲಿಲ್ಲ. ಸೃಷ್ಟಿಯಲ್ಲಿ ಅಧರ್ಮ, ಅಶಾಂತಿಯ ವಾಯುಮಂಡಲವನ್ನು ಸೃಷ್ಟಿಸುವಂತಹ ಅನೇಕ ಅಸುರರ ಸಂಹಾರ ಮಾಡಿದ್ದ ರಾಮ. ಏಕ್ ರಾಮ್ ಘಟ್ ಘಟ್ ಮೇ ಲೇಟಾ ಅಂದರೆ ಸಂಪೂರ್ಣ ಸೃಷ್ಟಿಯಲ್ಲಿ ಪ್ರವಹಿಸುವಂತಹ ಚೈತನ್ಯ ಶಕ್ತಿಯು ಸಾಕಾರದಲ್ಲಿ ಬಂದಂತಹ ಆ ಅವಿನಾಶಿ ರಾಮನ ಶಕ್ತಿಯೇ ಆಗಿದೆ. ಆ ಚೈತನ್ಯ ಶಕ್ತಿಯಿಂದ ಪ್ರಕೃತಿಯಲ್ಲಿ ನಾವು ನೋಡುತ್ತಿರುವಂತಹ ಕ್ರಿಯಾಶೀಲತೆಯೂ ಸಹ ಆ ಅವಿನಾಶಿ ರಾಮನದ್ದೇ ಆಗಿದೆ. ಸೀತಾ ಮಾತೆಯೊಂದಿಗೆ ರಾಮನ ಸಾಕಾರಿ ಅವತಾರವಾಗಿತ್ತು. ಸನಾತನ ಶಾಸ್ತ್ರದಲ್ಲಿ ರಾಮನನ್ನು ಪರಮ ಪುರುಷ ಹಾಗೂ ಸೀತಾಮಾತೆಯನ್ನು ಪರಮ ಪ್ರಕೃತಿ ಎಂದು ಹೇಳಲಾಗುತ್ತದೆ. ಅಂದರೆ ಈ ಸೃಷ್ಟಿಯು ಪರಮ ಪುರುಷ ಹಾಗೂ ಪರಮ ಪ್ರಕೃತಿಯ ಸಂಯೋಗದಿಂದ ಸೃಷ್ಟಿಯಾಗಿದೆ. ಸಂಪೂರ್ಣ ಸೃಷ್ಟಿಯಲ್ಲಿ ಹರಡುತ್ತಿರುವಂತಹ ಅಥವಾ ಪ್ರವಹಿಸುತ್ತಿರುವಂತಹ ಈ ಚೇತನ ಶಕ್ತಿಯು ಅವಿನಾಶಿ ರಾಮನಿಂದಲೇ ವ್ಯಾಪ್ತವಾಗಿದೆ. ಈ ಶಕ್ತಿಯು ಸಾಕಾರಿ ರಾಮನಿಂದ ಪ್ರತ್ಯೇಕವಾಗಿಲ್ಲ. ಸಾಕಾರಿ ರಾಮನು ತನ್ನ ಸಂಕಲ್ಪದ ಮೂಲಕ ಸೃಷ್ಟಿಯ ರಕ್ಷಣೆಯನ್ನು ಮಾಡುತ್ತಿದ್ದಾನೆ. ಏಕ ರಾಮ ಹೇ ಜಗತ್ ಪಸಾರ ಅಂದರೆ ಈ ಅವಿನಾಶಿ ರಾಮನೇ ಸೃಷ್ಟಿಯ ರಚನೆಯನ್ನ ಅಥವಾ ಸೃಷ್ಟಿಯನ್ನ ಮಾಡಿದ್ದಾನೆ. ಅಂದರೆ ಆ ನಿರಾಕಾರ ಬ್ರಹ್ಮನಿಂದಲೇ ಸೃಷ್ಟಿಯು ವಿಸ್ತಾರಗೊಂಡಿದೆ. ಇದೆಲ್ಲವೂ ಸನಾತನ ಶಾಸ್ತ್ರದಲ್ಲಿ ಬರೆಯಲಾಗಿದೆ. ಸರ್ವ ಕಲ್ವಿದಂ ಬ್ರಹ್ಮ ಎಂದು ಸನಾತನದಲ್ಲಿ ಹೇಳಿದೆ. ಸೃಷ್ಟಿಯಲ್ಲಿರುವಂತಹ ಚೈತನ್ಯ ಶಕ್ತಿ
ಹಾಗೂ ಯಾವ ಚೈತನ್ಯ ಶಕ್ತಿಯಿಂದ ಈ ಸೃಷ್ಟಿಯು ವಿಸ್ತಾರಗೊಂಡಿದೆಯೋ ಅದುವೇ ನಿರಾಕಾರ ಪರಬ್ರಹ್ಮವಾಗಿದೆ. ಏಕ ರಾಮ್ ಸಬ್ಸೆ ನ್ಯಾರ. ಇದರ ಅರ್ಥ ಏನೆಂದರೆ, ಯಾವ ರೂಪವನ್ನು ನಾವು ನಿರಾಕಾರ ಪರಬ್ರಹ್ಮ ಎನ್ನುತ್ತೇವೆಯೋ, ಯಾವುದು ಸಂಪೂರ್ಣ ವಿರಕ್ತವಾಗಿದೆಯೋ ಅದನ್ನು ನಾವು ಜ್ಞಾನ ಮಾರ್ಗದಲ್ಲಿ ಭಾವಾತೀತ, ಗುಣಾತೀತ, ಕರ್ಮಾತೀತ ಎನ್ನುತ್ತೇವೆ. ಜ್ಞಾನಿಯಾದವನಿಗೆ ತಿಳಿದು ಬರುತ್ತದೆ, ಸಾಕಾರದಲ್ಲಿಯೇ ನಿರಾಕಾರನ ಗುಣಗಳು ಅಡಗಿರುತ್ತವೆ. ದಶರಥ ಪುತ್ರ ಶ್ರೀರಾಮನಲ್ಲಿಯೂ ಸಹ ಪರಬ್ರಹ್ಮನ ಎಲ್ಲ ಗುಣಗಳು ಅಡಗಿವೆ. ಅಂದರೆ ನಿರಾಕಾರನು ಸಾಕಾರದಲ್ಲಿ ಅವತರಿಸುತ್ತಾನೆ. ಸಾಕಾರನಲ್ಲಿಯ ಪ್ರೇಮವು ನಿರಾಕಾರದವರೆಗೆ ಹೋಗಿ ಸಲ್ಲುತ್ತದೆ. ಅನಂತ ಶಕ್ತಿಯು ಸಾಕಾರಿಯ ಮೂಲಕವೇ ಪ್ರವಹಿಸುತ್ತದೆ. ಸಾಕಾರನನ್ನು ಅವಹೇಳನ ಮಾಡುವವರಲ್ಲಿ ಯಾವುದೇ ರೀತಿಯ ಪವರ್ ಬರುವುದಿಲ್ಲ ಹಾಗೂ ಅವರಿಗೆ ಸಂಪೂರ್ಣ ಜ್ಞಾನವೂ ಸಹ ಸಿಗುವುದಿಲ್ಲ. ಇಂತಹ ಆತ್ಮರು ಅರ್ಧಂಬರ್ಧ ಜ್ಞಾನವನ್ನು ಪಡೆದುಕೊಂಡು ರಾಕ್ಷಸ ಪ್ರವೃತ್ತಿಯವರಾಗುತ್ತಾರೆ. ಇಂದಿನ ದಿನಗಳಲ್ಲಿ ಇಂತಹ ಆತ್ಮರನ್ನು ನಾವೆಲ್ಲರೂ ಕಾಣುತ್ತಿದ್ದೇವೆ. ರಾಮ ಹಾಗೂ ಕೃಷ್ಣನ ಅವತಾರಗಳನ್ನು ಅಪಹಾಸ್ಯ ಮಾಡುವಂತಹ ಆತ್ಮರು ಮುಕ್ತರಾಗಿ ಹೋಗುವಂತಹ ಆತ್ಮರಾಗಿದ್ದಾರೆ. ಅಂದರೆ ಅಂತಹ ಆತ್ಮಕ್ಕೆ ಅಸ್ತಿತ್ವವೇ ಇರುವುದಿಲ್ಲ. ಯಾವ ಆತ್ಮ ರಾಮನಾಮದ ಅರ್ಥವನ್ನು ತಿಳಿದು ರಾಮನಾಮ ಜಪವನ್ನು ಮಾಡುತ್ತದೆಯೋ ಅಂತಹ ಆತ್ಮನ ಅಂತಃಕರಣದಲ್ಲಿ ಪರಮ ಸತ್ಯ ಜ್ಞಾನವು ಪ್ರಕಟವಾಗುತ್ತದೆ. ಬುದ್ಧಿಯು ಶುದ್ಧವಾಗಿ ತನ್ನ ಮೂಲ ಸ್ವರೂಪವನ್ನು ಸೇರುತ್ತದೆ. ಹೀಗಾಗಿ ಮೃತ್ಯುವಿನ ಸಮಯದಲ್ಲಿ ರಾಮ್ ನಾಮ್ ಸತ್ಯ ಹೇ ಎಂದು ಹೇಳುತ್ತಾರೆ. ರಾಮನಾಮ ಎನ್ನುವುದು ಆಲ್ಮೈಟಿಯ ಸಂಕೇತವಾಗಿದೆ. ರಾಮನಾಮದಲ್ಲಿ ಪ್ರಬಲ ಶಕ್ತಿಯು ಅಡಗಿದೆ. ರಾಮ ಎನ್ನುವ ಶಬ್ದವು ಬೇಹದ್ನ ಪರಮಪಿತ ತಂದೆಯನ್ನ ಸೂಚಿಸುತ್ತದೆ. ತನ್ನ ಅಹಂಕಾರ ಪ್ರತಿಪಾದನೆಗಾಗಿ ಸಾಕಾರಿ ರಾಮನನ್ನ ಕೆಳಸ್ತರದಲ್ಲಿ ನೋಡುವುದು, ಮಾತನಾಡುವುದು ಇದು ತಿಳುವಳಿಕೆ ವಿಷಯವಲ್ಲ, ದೊಡ್ಡಸ್ತಿಕೆಯಲ್ಲ. ವೇದಶಾಸ್ತ್ರದ ಜ್ಞಾನವನ್ನು ತಿಳಿದುಕೊಳ್ಳುವುದು ಹಾಗೂ ನಿರಾಕಾರ ಬ್ರಹ್ಮನಿಂದ ಹೇಗೆ ಸಾಕಾರನ ರೂಪ ತಳೆಯುತ್ತದೆ ಇದನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯವಾಗಿದೆ. ಇಂದು ಅನೇಕ ಮತ, ಪಂಥ, ಧರ್ಮಗಳು ಬಂದಿವೆ. ತಮ್ಮ ತಮ್ಮ ಧರ್ಮ, ಮತ, ಪಂಥಗಳನ್ನು ಪ್ರಚಾರ ಮಾಡುವ ಭರದಲ್ಲಿ ನಮ್ಮ ಆದಿ ಸನಾತನ ರಾಮ ಕೃಷ್ಣರನ್ನ ಕೆಳಸ್ತರದಲ್ಲಿ ನೋಡುತ್ತಿದ್ದಾರೆ. ರಾಮನಾಮ ಹಾಗೂ ಅವಿನಾಶಿ ರಾಮ ಈ ಎಲ್ಲದರ ಸತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो